ಹಾಯ್ ಫ್ರೆಂಡ್ಸ್, ಶುಭ ಸಂಜೆ. ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಡ್ರೀಮ್ ಲಾಗ್. ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ನಿಮಗೆ ಶೇಜ್ವಾನ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇರ್ತೇವೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಚಿಕನ್ 1 kg, ಮತ್ತು ಮೊಸರು, ಮತ್ತು ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪು, ಈರುಳ್ಳಿ ಮತ್ತು 4 ಮೆಣಸು ಹಾಗೂ ಅಕ್ಕಿ. ವಿಧಾನ ಹೇಗೆಂದರೆ, ಮೊದಲು ನೀವು ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ. ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಏನೆಲ್ಲ ಬೇಕು ಅಂತ ಮೇಡಮ್ ಹೇಳ್ತಾರೆ. ಮೇಡಮ್ ಹೇಳಿ, ಇದು ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕು? ಇದಕ್ಕೆ ಫಸ್ಟಾಗಿ ನೀವು ಚಿಕನ್ ತಗೋಬೇಕು. ಚಿಕನ್ ನಂತರ ಇದಕ್ಕೆ ಮೆಣಸಿನ ಹುಡಿ, schezwan ಚಿಕನ್ ಪೌಡ್ರು ಮತ್ತು ಲಿಂಬು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಫ್ ಆನ್ ಅವರಿಂದ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ನಾವು schezwan ಚಿಕನ್ ಪೌಡರ್ ಯಾಕೆ ಹಾಕ್ತಾ ಇದ್ದೇವೆ ಅಂದರೆ ಫ್ರೆಂಡ್ಸ್, ಇದು ನಿಮಗೆ ತಂದೂರಿ ಫ್ಲೇವರ್ ಕೊಡುತ್ತೆ. ಬಿರಿಯಾನಿಯಲ್ಲಿ ತಂದೂರಿ ಫ್ಲೇವರ್ ಬೇಕಂತ ಇದ್ದರೆ ಸ್ವಲ್ಪ schezwan ಪೌಡರನ್ನು ಹಾಕ್ಕೊಳ್ಬೋದು. ನೀವು schezwan ನೂಡಲ್ಸ್ ಕೇಳಿರ್ಬೋದು, schezwan ಫ್ರೈಡ್ ರೈಸ್ ಕೇಳಿರ್ಬೋದು. ಅದೇ ರೀತಿ ನೀವು schezwan ಚಿಕನ್ ದಮ್ ಬಿರಿಯಾನಿ ಕೂಡ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನಾವು ಏನು ಚಿಕನ್ ಮತ್ತು ಶುಂಠಿ ಬೆಳ್ಳುಳ್ಳಿ, ಅರಿಶಿಣ ಹಾಗೂ ನಮ್ಮ schezwan ಪೌಡರ್, ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮಿಶ್ರಣಕ್ಕೆ ಈಗ ಮೊಸರನ್ನು ಬೆರೆಸ್ಕೊಂಡಿದ್ದೇವೆ. ಗಟ್ಟಿ ಮೊಸರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಯೂಶ್ವಲಿ ನಂದಿನಿ ಮೊಸರನ್ನು ಯೂಸ್ ಮಾಡ್ಕೊಳ್ತೇವೆ, ಒಳ್ಳೇದು ಬರುತ್ತೆ. ಅದರೊಟ್ಟಿಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅದನ್ನು ಬೆರೆಸಿದರೆ ತುಂಬ ಫ್ಲೇವರ್ಫುಲ್ಲಾಗಿ ಒಳ್ಳೆ ಪರಿಮಳ ಬರುತ್ತೆ. ಒಂದು ಬಾಣಲೆ ಇಟ್ಕೊಂಡಿದ್ದೇವೆ, ಅದರಲ್ಲಿ ತುಪ್ಪ ಹಾಕ್ಕೊಂಡಿದ್ದೇವೆ. ಇದು ಹಸುವಿನ ತುಪ್ಪ, ತುಂಬ ಪರಿಮಳ ಬರುತ್ತೆ. ನೀವು ತುಪ್ಪಕ್ಕೆ ಆಲ್ಟರ್ನೇಟಿವ್ ಆಗಿ ಎಣ್ಣೆನ ಬಳಸ್ಕೊಳ್ಬೋದು. ತೆಂಗಿನೆಣ್ಣೆ, ಶೇಂಗಾ ಎಣ್ಣೆ, ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು. ತುಂಬ ರುಚಿಯಾಗತ್ತೆ ಗೆಳೆಯರೆ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ಈಗ ಕಾದಿರುವಂಥ ಹಸುವಿನ ತುಪ್ಪಕ್ಕೆ ನಾವು ಚಿಕ್ಕ ಚಿಕ್ಕ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇವೆ. ನೋಡಿ, ಈ ಥರ ತೋರಿಸ್ತಾ ಇದ್ದಾರೆ ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡಬೇಕು. ಅದು ನಿಮ್ಮದು ಗೋಲ್ಡನ್ ಬ್ರೌನ್ ಕಲರ್ ಏನಂತೇವೆ ಅದು ಬರೋ ತನಕ ಅದನ್ನು ಮಂದ ಬಿಸಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಗೆಳೆಯರೆ, ತುಂಬ ಒಳ್ಳೆಯದಾಗತ್ತೆ. ನೋಡಿ ಫ್ರೆಂಡ್ಸ್, ಆಗ ನಾನು ನಿಮಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದನ್ನು ತೋರಿಸಿದ್ದೆ. ಹಾಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದನ್ನು ಇದಕ್ಕೀಗ ಮಿಕ್ಸ್ ಮಾಡಿದ್ದೇನೆ. ಮಿಕ್ಸ್ ಮಾಡೋ ಮುಂಚೆ ತುಪ್ಪದಲ್ಲಿ ಈರುಳ್ಳಿಯನ್ನು ಕಂದು ಬ್ರೌನ್ ಬಣ್ಣ ಬರೋ ತನಕನೂ ಫ್ರೈ ಮಾಡ್ಕೊಂಡಿದ್ದೇನೆ. ಅದರ ನಂತರ ಅದಕ್ಕೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ಕಡೆಯಲ್ಲಿ ನಾವು ಚಕ್ಕೆ, ಏಲಕ್ಕಿ, ಲವಂಗ ಇವುಗಳನ್ನು ನೀರಲ್ಲಿ ಕುದಿಸ್ಕೊಂಡಿದ್ದೇವೆ. ಹಾಗೆ ಕುದಿ ಬಂದಿರುವಂಥ ನೀರಿಗೆ ಬಾಸುಮತಿ ರೈಸನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಹಾಗೂ ಅನ್ನ ಮಾಡ್ಕೊಳ್ತಾ ಇದ್ದೇವೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ದಮ್ ಬಿರಿಯಾನಿ ತಿನ್ನಲು ರೆಡಿಯಾಗಿದೆ. ನಾವು ಏನು ಮಾಡ್ಕೊಂಡಿದ್ದೇವೆ ಅಂದರೆ, ಅನ್ನನ ಚಿಕನ್ ಶರ್ವಾದೊಟ್ಟಿಗೆ ಲೇಯರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಈಗ ರುಚಿಯಾದ ಸವಿಯಾದ schezwan ಚಿಕನ್ ಬಿರಿಯಾನಿ ಸವೆಯಲು ಸಿದ್ಧ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ ಬಿರಿಯಾನಿ. ಈಗ ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಈಗ ನೋಡಿ, ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ತಾರೆ. ಯಮ್ಮಿ ಬಿರಿಯಾನಿ ರೆಡಿ ಟು ಈಟ್. schezwan ಚಿಕನ್ ಬಿರಿಯಾನಿ.